ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೆದರಿಕೆ ಪತ್ರದಲ್ಲಿ 15 ದಿನಗಳಲ್ಲಿ ಅಭಿನೇತ್ರಿಯ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ನಿನ್ನ ಮಗನನ್ನ ಮರ್ಡರ್ ಮಾಡ್ತೀವಿ, ಕೈಕಾಲು ಮುರಿತೀವಿ ಅಂತ ಹೇಳಿ ಆ ಪತ್ರದಲ್ಲಿ ಬೆದರಿಸಲಾಗಿದೆ. ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲದೆ ಇದ್ರೆ ಮನೆಗೆ ನುಗ್ಗಿ ಸಾಯಿಸ್ತೀವಿ ಅಂತ ಪತ್ರದ ಮೂಲಕ ಬೆದರಿಕೆ ಹಾಕಲಾಗಿದೆ. ನಿನ್ನ ಕೈಕಾಲು ಮುರಿತೀವಿ, ಪ್ರಾಣ ತೆಗಿತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಸಿಟಿ ರವಿಗೆ ಬೆದರಿಕೆಯ ಪತ್ರ ಬಂದಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಸಿಟಿ ರವಿ ವಿಚಾರವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅನಾಮಧೇಯ ವ್ಯಕ್ತಿಗಳಿಂದ ಈ ರೀತಿ ಥ್ರೆಟ್ ಲೆಟರ್ ಬಂದಿದೆ. ಆ ಲೆಟರ್ನಲ್ಲಿ ನೇರವಾಗಿ ಸಿಟಿ ರವಿಗೆ ವಾರ್ನಿಂಗ್ ಮಾಡಲಾಗಿದೆ. 15 ದಿನ ಒಳಗಡೆ ಅಭಿನೇತ್ರಿ ಕ್ಷಮೆ ಕೇಳಬೇಕು, ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲ ಅಂತಂದ್ರೆ ನಿನ್ನ ಮನೆಗೆ ನುಗ್ಗಿ ನಿನ್ನ ಸಾಯಿಸ್ತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಹೇಳಿ ಬೆದರಿಕೆ ಪತ್ರವನ್ನ ಕಳಿಸಲಾಗಿದೆ. ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೆದರಿಕೆ ಪತ್ರದಲ್ಲಿ 15 ದಿನಗಳಲ್ಲಿ ಅಭಿನೇತ್ರಿಯ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ನಿನ್ನ ಮಗನನ್ನ ಮರ್ಡರ್ ಮಾಡ್ತೀವಿ, ಕೈಕಾಲು ಮುರಿತೀವಿ ಅಂತ ಹೇಳಿ ಆ ಪತ್ರದಲ್ಲಿ ಬೆದರಿಸಲಾಗಿದೆ. ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲದೆ ಇದ್ರೆ ಮನೆಗೆ ನುಗ್ಗಿ ಸಾಯಿಸ್ತೀವಿ ಅಂತ ಪತ್ರದ ಮೂಲಕ ಬೆದರಿಕೆ ಹಾಕಲಾಗಿದೆ. ನಿನ್ನ ಕೈಕಾಲು ಮುರಿತೀವಿ, ಪ್ರಾಣ ತೆಗಿತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಸಿಟಿ ರವಿಗೆ ಬೆದರಿಕೆಯ ಪತ್ರ ಬಂದಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಸಿಟಿ ರವಿ ವಿಚಾರವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅನಾಮಧೇಯ ವ್ಯಕ್ತಿಗಳಿಂದ ಈ ರೀತಿ ಥ್ರೆಟ್ ಲೆಟರ್ ಬಂದಿದೆ. ಆ ಲೆಟರ್ನಲ್ಲಿ ನೇರವಾಗಿ ಸಿಟಿ ರವಿಗೆ ವಾರ್ನಿಂಗ್ ಮಾಡಲಾಗಿದೆ. 15 ದಿನ ಒಳಗಡೆ ಅಭಿನೇತ್ರಿ ಕ್ಷಮೆ ಕೇಳಬೇಕು, ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲ ಅಂತಂದ್ರೆ ನಿನ್ನ ಮನೆಗೆ ನುಗ್ಗಿ ನಿನ್ನ ಸಾಯಿಸ್ತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಹೇಳಿ ಬೆದರಿಕೆ ಪತ್ರವನ್ನ ಕಳಿಸಲಾಗಿದೆ. ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೆದರಿಕೆ ಪತ್ರದಲ್ಲಿ 15 ದಿನಗಳಲ್ಲಿ ಅಭಿನೇತ್ರಿಯ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ನಿನ್ನ ಮಗನನ್ನ ಮರ್ಡರ್ ಮಾಡ್ತೀವಿ, ಕೈಕಾಲು ಮುರಿತೀವಿ ಅಂತ ಹೇಳಿ ಆ ಪತ್ರದಲ್ಲಿ ಬೆದರಿಸಲಾಗಿದೆ. ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲದೆ ಇದ್ರೆ ಮನೆಗೆ ನುಗ್ಗಿ ಸಾಯಿಸ್ತೀವಿ ಅಂತ ಪತ್ರದ ಮೂಲಕ ಬೆದರಿಕೆ ಹಾಕಲಾಗಿದೆ. ನಿನ್ನ ಕೈಕಾಲು ಮುರಿತೀವಿ, ಪ್ರಾಣ ತೆಗಿತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಸಿಟಿ ರವಿಗೆ ಬೆದರಿಕೆಯ ಪತ್ರ ಬಂದಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಸಿಟಿ ರವಿ ವಿಚಾರವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅನಾಮಧೇಯ ವ್ಯಕ್ತಿಗಳಿಂದ ಈ ರೀತಿ ಥ್ರೆಟ್ ಲೆಟರ್ ಬಂದಿದೆ. ಆ ಲೆಟರ್ನಲ್ಲಿ ನೇರವಾಗಿ ಸಿಟಿ ರವಿಗೆ ವಾರ್ನಿಂಗ್ ಮಾಡಲಾಗಿದೆ. 15 ದಿನ ಒಳಗಡೆ ಅಭಿನೇತ್ರಿ ಕ್ಷಮೆ ಕೇಳಬೇಕು, ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲ ಅಂತಂದ್ರೆ ನಿನ್ನ ಮನೆಗೆ ನುಗ್ಗಿ ನಿನ್ನ ಸಾಯಿಸ್ತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಹೇಳಿ ಬೆದರಿಕೆ ಪತ್ರವನ್ನ ಕಳಿಸಲಾಗಿದೆ. ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೆದರಿಕೆ ಪತ್ರದಲ್ಲಿ 15 ದಿನಗಳಲ್ಲಿ ಅಭಿನೇತ್ರಿಯ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ನಿನ್ನ ಮಗನನ್ನ ಮರ್ಡರ್ ಮಾಡ್ತೀವಿ, ಕೈಕಾಲು ಮುರಿತೀವಿ ಅಂತ ಹೇಳಿ ಆ ಪತ್ರದಲ್ಲಿ ಬೆದರಿಸಲಾಗಿದೆ. ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲದೆ ಇದ್ರೆ ಮನೆಗೆ ನುಗ್ಗಿ ಸಾಯಿಸ್ತೀವಿ ಅಂತ ಪತ್ರದ ಮೂಲಕ ಬೆದರಿಕೆ ಹಾಕಲಾಗಿದೆ. ನಿನ್ನ ಕೈಕಾಲು ಮುರಿತೀವಿ, ಪ್ರಾಣ ತೆಗಿತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಸಿಟಿ ರವಿಗೆ ಬೆದರಿಕೆಯ ಪತ್ರ ಬಂದಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಸಿಟಿ ರವಿ ವಿಚಾರವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅನಾಮಧೇಯ ವ್ಯಕ್ತಿಗಳಿಂದ ಈ ರೀತಿ ಥ್ರೆಟ್ ಲೆಟರ್ ಬಂದಿದೆ. ಆ ಲೆಟರ್ನಲ್ಲಿ ನೇರವಾಗಿ ಸಿಟಿ ರವಿಗೆ ವಾರ್ನಿಂಗ್ ಮಾಡಲಾಗಿದೆ. 15 ದಿನ ಒಳಗಡೆ ಅಭಿನೇತ್ರಿ ಕ್ಷಮೆ ಕೇಳಬೇಕು, ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲ ಅಂತಂದ್ರೆ ನಿನ್ನ ಮನೆಗೆ ನುಗ್ಗಿ ನಿನ್ನ ಸಾಯಿಸ್ತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಹೇಳಿ ಬೆದರಿಕೆ ಪತ್ರವನ್ನ ಕಳಿಸಲಾಗಿದೆ. ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೆದರಿಕೆ ಪತ್ರದಲ್ಲಿ 15 ದಿನಗಳಲ್ಲಿ ಅಭಿನೇತ್ರಿಯ ಕ್ಷಮೆ ಕೇಳಬೇಕು,
ಇಲ್ಲ ಅಂತಂದ್ರೆ ನಿನ್ನ ಮಗನನ್ನ ಮರ್ಡರ್ ಮಾಡ್ತೀವಿ, ಕೈಕಾಲು ಮುರಿತೀವಿ ಅಂತ ಹೇಳಿ ಆ ಪತ್ರದಲ್ಲಿ ಬೆದರಿಸಲಾಗಿದೆ. ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲದೆ ಇದ್ರೆ ಮನೆಗೆ ನುಗ್ಗಿ ಸಾಯಿಸ್ತೀವಿ ಅಂತ ಪತ್ರದ ಮೂಲಕ ಬೆದರಿಕೆ ಹಾಕಲಾಗಿದೆ. ನಿನ್ನ ಕೈಕಾಲು ಮುರಿತೀವಿ, ಪ್ರಾಣ ತೆಗಿತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಸಿಟಿ ರವಿಗೆ ಬೆದರಿಕೆಯ ಪತ್ರ ಬಂದಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಸಿಟಿ ರವಿ ವಿಚಾರವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅನಾಮಧೇಯ ವ್ಯಕ್ತಿಗಳಿಂದ ಈ ರೀತಿ ಥ್ರೆಟ್ ಲೆಟರ್ ಬಂದಿದೆ. ಆ ಲೆಟರ್ನಲ್ಲಿ ನೇರವಾಗಿ ಸಿಟಿ ರವಿಗೆ ವಾರ್ನಿಂಗ್ ಮಾಡಲಾಗಿದೆ. 15 ದಿನ ಒಳಗಡೆ ಅಭಿನೇತ್ರಿ ಕ್ಷಮೆ ಕೇಳಬೇಕು, ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲ ಅಂತಂದ್ರೆ ನಿನ್ನ ಮನೆಗೆ ನುಗ್ಗಿ ನಿನ್ನ ಸಾಯಿಸ್ತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಹೇಳಿ ಬೆದರಿಕೆ ಪತ್ರವನ್ನ ಕಳಿಸಲಾಗಿದೆ. ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೆದರಿಕೆ ಪತ್ರದಲ್ಲಿ 15 ದಿನಗಳಲ್ಲಿ ಅಭಿನೇತ್ರಿಯ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ನಿನ್ನ ಮಗನನ್ನ ಮರ್ಡರ್ ಮಾಡ್ತೀವಿ, ಕೈಕಾಲು ಮುರಿತೀವಿ ಅಂತ ಹೇಳಿ ಆ ಪತ್ರದಲ್ಲಿ ಬೆದರಿಸಲಾಗಿದೆ. ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲದೆ ಇದ್ರೆ ಮನೆಗೆ ನುಗ್ಗಿ ಸಾಯಿಸ್ತೀವಿ ಅಂತ ಪತ್ರದ ಮೂಲಕ ಬೆದರಿಕೆ ಹಾಕಲಾಗಿದೆ. ನಿನ್ನ ಕೈಕಾಲು ಮುರಿತೀವಿ, ಪ್ರಾಣ ತೆಗಿತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಸಿಟಿ ರವಿಗೆ ಬೆದರಿಕೆಯ ಪತ್ರ ಬಂದಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಸಿಟಿ ರವಿ ವಿಚಾರವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅನಾಮಧೇಯ ವ್ಯಕ್ತಿಗಳಿಂದ ಈ ರೀತಿ ಥ್ರೆಟ್ ಲೆಟರ್ ಬಂದಿದೆ. ಆ ಲೆಟರ್ನಲ್ಲಿ ನೇರವಾಗಿ ಸಿಟಿ ರವಿಗೆ ವಾರ್ನಿಂಗ್ ಮಾಡಲಾಗಿದೆ. 15 ದಿನ ಒಳಗಡೆ ಅಭಿನೇತ್ರಿ ಕ್ಷಮೆ ಕೇಳಬೇಕು, ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲ ಅಂತಂದ್ರೆ ನಿನ್ನ ಮನೆಗೆ ನುಗ್ಗಿ ನಿನ್ನ ಸಾಯಿಸ್ತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಹೇಳಿ ಬೆದರಿಕೆ ಪತ್ರವನ್ನ ಕಳಿಸಲಾಗಿದೆ. ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೆದರಿಕೆ ಪತ್ರದಲ್ಲಿ 15 ದಿನಗಳಲ್ಲಿ ಅಭಿನೇತ್ರಿಯ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ನಿನ್ನ ಮಗನನ್ನ ಮರ್ಡರ್ ಮಾಡ್ತೀವಿ, ಕೈಕಾಲು ಮುರಿತೀವಿ ಅಂತ ಹೇಳಿ ಆ ಪತ್ರದಲ್ಲಿ ಬೆದರಿಸಲಾಗಿದೆ. ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲದೆ ಇದ್ರೆ ಮನೆಗೆ ನುಗ್ಗಿ ಸಾಯಿಸ್ತೀವಿ ಅಂತ ಪತ್ರದ ಮೂಲಕ ಬೆದರಿಕೆ ಹಾಕಲಾಗಿದೆ. ನಿನ್ನ ಕೈಕಾಲು ಮುರಿತೀವಿ, ಪ್ರಾಣ ತೆಗಿತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಸಿಟಿ ರವಿಗೆ ಬೆದರಿಕೆಯ ಪತ್ರ ಬಂದಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಸಿಟಿ ರವಿ ವಿಚಾರವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅನಾಮಧೇಯ ವ್ಯಕ್ತಿಗಳಿಂದ ಈ ರೀತಿ ಥ್ರೆಟ್ ಲೆಟರ್ ಬಂದಿದೆ. ಆ ಲೆಟರ್ನಲ್ಲಿ ನೇರವಾಗಿ ಸಿಟಿ ರವಿಗೆ ವಾರ್ನಿಂಗ್ ಮಾಡಲಾಗಿದೆ. 15 ದಿನ ಒಳಗಡೆ ಅಭಿನೇತ್ರಿ ಕ್ಷಮೆ ಕೇಳಬೇಕು, ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲ ಅಂತಂದ್ರೆ ನಿನ್ನ ಮನೆಗೆ ನುಗ್ಗಿ ನಿನ್ನ ಸಾಯಿಸ್ತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಹೇಳಿ ಬೆದರಿಕೆ ಪತ್ರವನ್ನ ಕಳಿಸಲಾಗಿದೆ. ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೆದರಿಕೆ ಪತ್ರದಲ್ಲಿ 15 ದಿನಗಳಲ್ಲಿ ಅಭಿನೇತ್ರಿಯ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ನಿನ್ನ ಮಗನನ್ನ ಮರ್ಡರ್ ಮಾಡ್ತೀವಿ, ಕೈಕಾಲು ಮುರಿತೀವಿ ಅಂತ ಹೇಳಿ ಆ ಪತ್ರದಲ್ಲಿ ಬೆದರಿಸಲಾಗಿದೆ. ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲದೆ ಇದ್ರೆ ಮನೆಗೆ ನುಗ್ಗಿ ಸಾಯಿಸ್ತೀವಿ ಅಂತ ಪತ್ರದ ಮೂಲಕ ಬೆದರಿಕೆ ಹಾಕಲಾಗಿದೆ. ನಿನ್ನ ಕೈಕಾಲು ಮುರಿತೀವಿ, ಪ್ರಾಣ ತೆಗಿತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಸಿಟಿ ರವಿಗೆ ಬೆದರಿಕೆಯ ಪತ್ರ ಬಂದಿದೆ. ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಸಿಟಿ ರವಿ ವಿಚಾರವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅನಾಮಧೇಯ ವ್ಯಕ್ತಿಗಳಿಂದ ಈ ರೀತಿ ಥ್ರೆಟ್ ಲೆಟರ್ ಬಂದಿದೆ. ಆ ಲೆಟರ್ನಲ್ಲಿ ನೇರವಾಗಿ ಸಿಟಿ ರವಿಗೆ ವಾರ್ನಿಂಗ್ ಮಾಡಲಾಗಿದೆ. 15 ದಿನ ಒಳಗಡೆ ಅಭಿನೇತ್ರಿ ಕ್ಷಮೆ ಕೇಳಬೇಕು, ಬೆಳಗಾವಿಗೆ ಬಂದು ಕೈಕಾಲು ಹಿಡಿಬೇಕು, ಇಲ್ಲ ಅಂತಂದ್ರೆ ನಿನ್ನ ಮನೆಗೆ ನುಗ್ಗಿ ನಿನ್ನ ಸಾಯಿಸ್ತೀವಿ, ನಿನ್ನ ಮಗನನ್ನು ಸಾಯಿಸ್ತೀವಿ ಅಂತ ಹೇಳಿ ಬೆದರಿಕೆ ಪತ್ರವನ್ನ ಕಳಿಸಲಾಗಿದೆ.